ಮೀನರಾಶಿಯವರಿಗೆ 2025ರಲ್ಲಿ ಇಲ್ಲಿಯವರೆಗೆ ನೀವು ನೋಡಿ ಕಂಡು ಕೇಳರಿಯದಂತಹ ಯಾವುದೋ ಒಂದು ವಿಚಿತ್ರವಾದಂತಹ ಕಾಯಿಲೆಗೆ ಅಥವಾ ಆ ಸಮಸ್ಯೆಗೆ ಒಳಗಾಗ್ತೀರಿ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಅಂದರೆ ಆರಂಭದ ದಿನದಲ್ಲೇ ಆರೋಗ್ಯದಲ್ಲಿ ಅಷ್ಟೊಂದು ನಿಮಗೆ ಸಮಾಧಾನ ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ಮಾಡಿಕೊಳ್ಬೇಕು. ಎಲ್ಲಿ ಬದಲಾವಣೆ ಇರುವುದಿಲ್ಲ ಅಲ್ಲಿ ಎಲ್ಲ ನೀವು ತೊಂದರೆಯನ್ನು ಅನುಭವಿಸ್ತಾನೇ ಇರಬೇಕಾದಂಥದ್ದಿರುತ್ತೆ. ಮೇ ತಿಂಗಳಿನಲ್ಲಿ ಗುರುವಿನ ಒಂದು ಪರಿವರ್ತನೆ, ಗುರುವಿನ ಚಲನೆ ನಿಮ್ಮಲ್ಲಿ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಬುದ್ಧಿವಂತರಾದಂಥವರು ಆ ಸಮಯದಲ್ಲಿ ಸರಿಯಾದಂತಹ ಪರಿವರ್ತನೆಯನ್ನು ಮಾಡಿಕೊಳ್ಳುವಂಥದ್ದು ಮುಖ್ಯವಾಗುತ್ತೆ. ಔಷಧಿಗೋಸ್ಕರವಾಗಿಯೇ ಹಣವನ್ನು ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು. ಈ ವರ್ಷ ತುಂಬ ವಯಸ್ಸಾದಂಥವರಿಗೆ ಅಷ್ಟೊಂದು ಶುಭವಾಗಿಲ್ಲ. ತತ್ಕ್ಷಣದಲ್ಲೇ ಏನೋ ಸಮಸ್ಯೆಗಳು ಆಗ್ತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಕಾರಾತ್ಮಕವಾದಂತಹ ಆಲೋಚನೆಗಳಿಗೆ ಬಲಿಯಾಗಬಾರ್ದು. ಅಂದರೆ ಮನಸ್ಸಿನಲ್ಲಿ ಏನೇ ನಕಾರಾತ್ಮಕವಾಗಿ ಬಂದರೂ ಕೂಡ ಅದೆಲ್ಲವನ್ನು ಎದುರಿಸ್ತೀನಿ ಅಂತಕ್ಕಂತಹ ಧೈರ್ಯ, ಸ್ಥೈರ್ಯ ನಿಮ್ಮಲ್ಲಿ ಉಳಿಬೇಕಾಗತ್ತೆ. ನಿಮ್ಮದೇ ಆದಂತಹ ಕೆಲವು ತಪ್ಪುಗಳಿಂದ ಸಮಾಜದಲ್ಲಿ ಟೀಕೆಗೊಳಗಾಗ್ತೀರಿ. ನಿಮ್ಮ ಖ್ಯಾತಿಗೆ, ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸೂಚನೆಗಳಿದೆ, ಗಮನಿಸ್ಕೊಳ್ಬೇಕು. ಯಾವುದೇ ರೀತಿಯ ಸುಳ್ಳಾಗಲಿ ಮೋಸವಾಗಲಿ ಅದರಿಂದ ದೂರ ಉಳ್ಕೊಳ್ತಕ್ಕಂಥದ್ದು ನಿಮಗೂ ಕ್ಷೇಮ, ನಿಮ್ಮ ಪರಿವಾರಕ್ಕೂ ಕ್ಷೇಮ ಅಂತಕ್ಕಂಥದ್ದು. ಶನಿ ಮಾರ್ಚ್ 29ರ ನಂತರದಲ್ಲಿ ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾದಂತಹ ಕೆಲವು ಪರೀಕ್ಷೆಗಳನ್ನು ನಿಮಗೆ ಒಡ್ಡುತ್ತಾನೆ ಅಂತ ಹೇಳಬೇಕು. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಫಲಿತಾಂಶ ಬಹಳ ತಡವಾಗಿ ಬರುತ್ತೆ. ತಾಳ್ಮೆಯನ್ನು ಕಳಕೊಂಡ್ರೆ ಅದೂ ಕೂಡ ಅನಾಹುತಕ್ಕೆ ಕಾರಣವಾಗ್ತಕ್ಕಂಥದ್ದು. ಪ್ರತಿ ಗುರುವಾರ ಮತ್ತು ಶನಿವಾರ ಹಸುವಿಗೆ ಆಹಾರವನ್ನು ನೀಡಿ ಗೋಸೇವೆಯನ್ನು ಮಾಡಿ ಈಶ್ವರಾರಾಧನೆಯನ್ನು ಮಾಡಿ. ಶುಭವಾಗಿ.